ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಗುರೆಳ್ ಪೌಡ್ರ್ ಯಾವ ರೀತಿ ಮಾಡೋದು, ಗುರೆಳ್ ಪುಡಿನ ನೋಡ್ತಾ ಇದ್ದೀವಿ. ಓಕೆನಾ. ಇದು ಮಾರ್ಕೆಟಿಂದ ಗುರೆಳ್ ತಂದಿದ್ವಿ. ಒನ್ ಟೈಮ್ ನೀವೇನು ಮಾಡಬೇಕಂದ್ರೆ ಮನೆಯಲ್ಲಿ ಇದ್ರ ಬಗ್ಗೆ ಒಂಚೂರು ಸ್ವಚ್ಛತಾ ನೋಡ್ಕೋಬೇಕು. ಓಕೆ, ಕಡ್ಡಿ, ಸಣ್ಣ ಕಲ್ಲು ಅವೆಲ್ಲ ಬಂದಿರ್ತಾವೆ. ನಿನ್ನೆ ಕ್ಲೀನ್ ಮಾಡಿಟ್ಟಿದ್ವಿ. ಓಕೆನಾ. ಇದೆಲ್ಲ ಎದಕ್ಕೆ ಯೂಸ್ ಮಾಡ್ತಾರಂದರೆ ಎಸ್ಪೆಷಲಿ ಎಲ್ಲ ಥರದ್ದು ಪಲ್ಯ, ಬದ್ನಿಕಾಯಿ ಪಲ್ಯ, ಯಾವುದೇ ಸ್ಟಫಿಂಗ್ ಯೂಸ್ ಮಾಡ್ತೀವಲ್ಲ ಗುರೆಳ್ ಪೌಡ್ರ್ ಹಾಕ್ತೀವಿ ನಾವು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ನೋಡ್ತಾ ಇದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದೇ ರೀತಿ ಹೊಸ ಹೊಸ ಥರದನ್ನು ಐಡಿಯಾಸನ್ನು ಟ್ರೈ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆನಾ. ಈಗ ಇದನ್ನೇನು ಮಾಡೋಣ, ಮಾಡಲಿಕ್ಕೆ ಪ್ರೊಸೆಸ್ನ ಶುರು ಮಾಡೋಣ. ಓಕೆ, ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ. ಓಕೆನಾ. ಓಕೆ, ಈಗೇನು ಮಾಡೋದು, ಒಂದು ಕಬ್ಬಿಣದ ಬಾಳ್ಗೆಯನ್ನು ಯೂಸ್ ಮಾಡೋಣ. ಹುರಿಲಿಕ್ಕೆ ಯಾವಾಗಲೂ ಸಾಧ್ಯ ಆದಷ್ಟು ಕಬ್ಬಿಣದ ಬಾಳ್ಗೆನೇ ತೊಗೊಳ್ರಿ. ಗೊತ್ತಾಯ್ತಾ. ಇದು ಕಬ್ಬಿಣದ ಬಾಳ್ಗೆ. ಒಂದು ಬಟ್ಲಷ್ಟು ನಾವು ಗುರೆಳ್ ಪುಡಿನ ಮಾಡ್ಬೋದಿದೆಯಲ್ಲ, ಅದಕ್ಕೆ ಒಂದು ಬಟ್ಲಷ್ಟು ಗುರೆಳನ್ನು ತೊಗೊಂಡಿದ್ದೀವಿ. ನೋಡಿ, ಇದನ್ನೇನು ಮಾಡೋಣ, ಈಗ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರಿಯೋಣ. ನೀವು ಯಾವಾಗ ಹುರಿಲಿಕ್ಕೆ ಶುರು ಮಾಡ್ತೀರಿ, ಅವು ಒಂಚೂರು ಬಿಸಿ ಆದವು ಅಂದ್ರೆ ಒಂಥರ ಗುರೆಳ್ಳದ ವಾಸನೆ ಬರ್ಲಿಕ್ಕೆ ಶುರು ಆಗ್ತದೆ. ಆಮೇಲೆ ಅವೇನು ಕಂಪ್ಲೀಟ್ ಆಗ್ತಾವಲ್ಲ ಹುರಿದು, ಆವಾಗ ಚಟ 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 ಆವಾಜ್ ಬರ್ತಾ ಇರುತ್ತಲ್ಲ, ಅದು ಸ್ಟಾಪ್ ಆಗ್ತದೆ. ಅಂದರೆ ಅವು ಕಂಪ್ಲೀಟ್ಲಿ ಹುರಿದಾಯಿತು ಅಂತ ತಿಳ್ಕೊಬೇಕು. ಕಪ್ಪು ಮಾಡಿಬಿಡ್ಬೇಡಿ, ಆಲ್ರೆಡಿ ಅವು ಕಪ್ಪ ಇರುತ್ತೆ. ಓಕೆ, ಹಿಡಿದು ನೋಡಿರಿ, ಒಂಚೂರು ಬಿಸಿ ಅನ್ನಿಸ್ತಾವೆ ನಿಮ್ಗೆ. ಓಕೆ, ಶಬ್ದ ಬರ್ತದೆ ನಿಮ್ಗೆ ಸಣ್ಣಗೆ ಚಟ ಚಟ ಅನ್ನೋದು. ಒಂದು 5 ರಿಂದ 7 ನಿಮಿಷವನ್ನು ಹುರಿಬೇಕು ಚೆನ್ನಾಗಿ. ಎಸ್ಪೆಷಲಿ ಇದನ್ನು ಬದ್ನಿಕಾಯಿ ಪಲ್ಯಗೆ ನಮ್ಮಲ್ಲೆಲ್ಲ ಯೂಸ್ ಮಾಡ್ತಾರೆ. ಬದ್ನಿಕಾಯಿ ಪಲ್ಯ, ಎಣ್ಗಾಯಿಗೆಲ್ಲ. ಈ ಥರ ಹುರಿಬೇಕು ಚೆನ್ನಾಗಿ. ನಾವು ಮಾಡ್ತಾ ಇರೋದು ಗುರೆಳ್ ಪುಡಿ, ಚಟ್ನಿ ಅಲ್ಲ. ಚಟ್ನಿ ಬೇರೆ ಥರ ಇದೆ, ಅದನ್ನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಇದು ಗುರೆಳ್ ಪುಡಿ ಪಲ್ಯಗಳಿಗೆ ಹಾಕ್ಲಿಕ್ಕೆ ಬೇಕು. ಈಗ ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ ನೋಡಿರಿ, ಕಂಟಿನ್ಯೂಸ್ ಶಬ್ದ ಬರ್ತಾ ಇದೆ ನೋಡಿರಿ. ಈಗ ಕಂಪ್ಲೀಟ್ ಆದ ಹಾಗೆ ಕೇಳಿಸ್ತಾ ಇದ್ದೇನೆ ಶಬ್ದ. ಈ ಥರ ಒಂದು ತಾಟಿಗೆ ಹಾಕಿ ಅದನ್ನ ಆರ್ಲಿಕ್ಕೆ ಬಿಟ್ಬಿಡಿ. ಓಕೆನಾ. ಈಗ ನೆಕ್ಸ್ಟ್ ಏನು ಮಾಡೋದಂದರೆ, ಇವು ತಣ್ಣಗಾದ್ಮೇಲೆ ಒಂದು ಜಾರ್ಗೆ ಇವನ್ನ ಹಾಕಿ ಒಂದು 1/2 ಟೇಬಲ್ ಸ್ಪೂನ್ ಇಷ್ಟಿಷ್ಟೇ ಉಪ್ಪು ಹಾಕಿ ರುಬ್ಬಬೇಕು, ಪೌಡ್ರ್ ಮಾಡಬೇಕು. ಓಕೆ, ಹಾಗೆ ರುಬ್ಬಬಾರ್ದು ಇದನ್ನು. ಉಪ್ಪು ಹಾಕಿ ಅರ್ಧ ಚಮಚೆ ಉಪ್ಪು ಹಾಕಿ ರುಬ್ಬಬೇಕು.